ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕತೆಗಾರ. ಇವತ್ತು ನಾನು ನಿಮಗೆ ಒಂದು ರೋಚಕ ಪ್ರೇಮಕತೆಯನ್ನು ಹೇಳುತ್ತೇನೆ. ಇದು ಮೋಹನ್ ಮತ್ತು ಮಾಲಿನಿ ಎಂಬ ಇಬ್ಬರು ವ್ಯಕ್ತಿಗಳ ಸುತ್ತ ಸುತ್ತುತ್ತದೆ. ಅವರ ಜೀವನದಲ್ಲಿ ನಡೆದ ಅನಿರೀಕ್ಷಿತ ಘಟನೆಗಳೇ ಈ ಕತೆಯ ತಿರುಳು. ನಾನು ಮೋಹನ್. ನಾನು ಶಿವಮೊಗ್ಗದಲ್ಲಿ ವಾಸಿಸುತ್ತಿದ್ದೆ. ನಾನು ಪದವಿ ಮುಗಿಸಿ ಒಂದು ಕೆಲಸ ಹುಡುಕುತ್ತಿದ್ದೆ. ನನ್ನ ಸ್ನೇಹಿತರೆಲ್ಲ ಊರಿಗೆ ಹೋಗಿದ್ದರು. ನಾನು ಹಾಸ್ಟೆಲ್ ಬಿಟ್ಟು ಒಂದು ರೂಮ್ ಹುಡುಕುತ್ತಿದ್ದೆ. ಬಹಳ ದಿನಗಳ ಹುಡುಕಾಟದ ನಂತರ ನನಗೆ ಒಂದು ರೂಮ್ ಸಿಕ್ಕಿತು. ಆ ಮನೆಯ ಮಾಲೀಕರ ಹೆಸರು ಮಾಲಿನಿ. ಮಾಲಿನಿ ತನ್ನ ಮಗನೊಂದಿಗೆ ವಾಸಿಸುತ್ತಿದ್ದಳು. ಅವಳು ನೋಡಲು ಸುಂದರವಾಗಿದ್ದಳು. ಅವಳ ಗಂಡ ತೀರಿಕೊಂಡು ಬಹಳ ವರ್ಷಗಳಾಗಿದ್ದವು. ಅವಳು ತನ್ನ ಮಗನಿಗಾಗಿ ದುಡಿದು ಜೀವನ ಸಾಗಿಸುತ್ತಿದ್ದಳು. ನಾನು ನನ್ನ ಗೆಳೆಯನಿಗೆ ರೂಮ್ ಬೇಕೆಂದು ಕೇಳಿದ್ದೆ. ಅವನು ವಿಚಾರಿಸಿ ಹೇಳುವುದಾಗಿ ಹೇಳಿದ್ದನು. ಒಂದೆರಡು ದಿನಗಳ ನಂತರ ಅವನು ಒಂದು ಖಾಲಿ ರೂಮ್ ಇದೆ ಎಂದು ಹೇಳಿದನು. ನಾನು ಮಾರನೇ ದಿನ ರವಿಯ ಮನೆಗೆ ಹೋದೆ. ರವಿ ನನ್ನನ್ನು ಕರೆದುಕೊಂಡು ಹೋದನು. ಹೋಗುವಾಗ ರವಿ ನನಗೆ ಎಚ್ಚರಿಕೆ ಕೊಟ್ಟನು. ಮಾಲೀಕರು ಏನಾದರೂ ಹೇಳಿದರೆ ತಲೆ ಕೆಡಿಸಿಕೊಳ್ಳಬೇಡ ಎಂದು ಹೇಳಿದನು. ಕೊನೆಗೆ ₹1000 ಬಾಡಿಗೆ ಮಾತಾಡಿದರು. ನಾನು ಅಂದೇ ನನ್ನ ಬ್ಯಾಗ್ ತೆಗೆದುಕೊಂಡು ರೂಮಿಗೆ ಬಂದೆ. ಆ ಮನೆಯಲ್ಲಿ ಒಂದು ಕೊರತೆ ಇತ್ತು. ನನ್ನ ರೂಮಿಗೂ ಅವರ ಮನೆಗೂ ಒಂದೇ ಬಾತ್ರೂಮ್ ಇತ್ತು. ಬಾಡಿಗೆ ಕಡಿಮೆ ಅಂತ ನಾನು ಒಪ್ಪಿಕೊಂಡೆ. ಮೊದಲಿಗೆ ಮಾಲಿನಿ ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ರವಿ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದನು. ಹೀಗೆ ಒಂದೆರಡು ತಿಂಗಳು ಕಳೆದವು. ಒಂದು ದಿನ ನಾನು ಹೊರಗೆ ಹೋಗುವಾಗ ಅವರು ಮಾತನಾಡಿಸಿದರು. ಆಮೇಲೆ ದಿನ ಮಾತಾಡಿಸಿ ಸ್ನೇಹ ಬೆಳೆಯಿತು. ಅವರು ಏನಾದರೂ ವಿಶೇಷ ತಿಂಡಿ ಮಾಡಿದಾಗ ನನಗೆ ಕೊಡುತ್ತಿದ್ದರು. ನನಗೆ ಸಂತೋಷವಾಗುತ್ತಿತ್ತು. ನನ್ನ ಕೋಣೆಗೂ ಅವರ ಮನೆಗೂ ಒಂದು ಬಾಗಿಲಿತ್ತು. ಆದರೆ ಅವರು ಅದನ್ನು ಬಂದ್ ಮಾಡಿದ್ದರು. ನಾನು ಕೆಲವೊಮ್ಮೆ ಆ ಕಡೆ ಏನು ನಡೆಯುತ್ತಿದೆ ಎಂದು ನೋಡುತ್ತಿದ್ದೆ. ಅವರು ಕೆಲಸ ಮಾಡುವುದನ್ನು ನೋಡಿ ಖುಷಿಪಡುತ್ತಿದ್ದೆ. ನಾನು ಆಗಾಗ ಟಿವಿ ನೋಡಲು ಅವರ ಮನೆಗೆ ಹೋಗುತ್ತಿದ್ದೆ. ಅವರು ತಮ್ಮ ಕಷ್ಟದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಎಲ್ಲರೂ ಹಣಕ್ಕಾಗಿ ಬರುತ್ತಾರೆ ಎಂದು ಹೇಳುತ್ತಿದ್ದರು. ನನಗೂ ಕೇಳಿ ಕೇಳಿ ಬೇಜಾರಾಗಿತ್ತು. ಶಿವಮೊಗ್ಗದಲ್ಲಿ ಯಾವಾಗಲೂ ಮಳೆ ಇರುತ್ತದೆ. ಒಂದು ದಿನ ನಾನು ಹೊರಗೆ ಹೋದಾಗ ಮಳೆ ಬರುತ್ತಿತ್ತು. ಅವರು ಕೂಡ ಅಲ್ಲಿ ನಿಂತಿದ್ದರು. ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ನಿಂತಿದ್ದೆವು. ಮಳೆ ನಿಂತ ಮೇಲೆ ಹೊರಟೆವು. ಬೈಕ್ ಮೇಲೆ ಬರುವಾಗ ಮತ್ತೆ ಮಳೆ ಶುರುವಾಯಿತು. ಅಂಗಡಿ ಇಲ್ಲದ ಕಾರಣ ಒಂದು ಮರದ ಕೆಳಗೆ ನಿಂತುಕೊಂಡೆವು. ಚಳಿಯಿಂದ ನಡುಗುತ್ತಾ ನಿಂತಾಗ ಅವಳ ಸೌಂದರ್ಯ ಕಾಣಿಸುತ್ತಿತ್ತು. ಮಳೆ ಜೋರಾಯಿತು. ಆಗ ಅವರು ಬಟ್ಟೆ ಹಿಂಡ ತೊಡಗಿದರು. ಕತ್ತಲೆಯಲ್ಲಿ ಎಲ್ಲವೂ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆಮೇಲೆ ಮನೆಗೆ ಹೋದೆವು. ಮನೆಗೆ ಬಂದ ಕೂಡಲೇ ರವಿಗೆ ಮೆಸೇಜ್ ಮಾಡಿದೆ. ಅವನು ನಾಳೆ ಸಿಗುವುದಾಗಿ ಹೇಳಿದ. ಆಗ ಮಾಲಿನಿ ಊಟಕ್ಕೆ ಕರೆದಳು. ನಾನು ಅವರ ಮನೆಗೆ ಹೋಗಿ ಊಟ ಮಾಡಿದೆ. ಮಾರನೇ ದಿನ ಬೆಳಿಗ್ಗೆ 8 ಗಂಟೆಯಾದರೂ ಅವರ ಮನೆಯ ಬಾಗಿಲು ತೆರೆದಿರಲಿಲ್ಲ. ನಾನು 9 ಗಂಟೆಯವರೆಗೆ ಕಾದೆ. ಆಮೇಲೆ 10 ಗಂಟೆಗೆ ಬಾಗಿಲು ತೆರೆದಿತ್ತು. ಅವರಿಗೆ ಜ್ವರ ಬಂದಿತ್ತು. ಮಳೆಯಲ್ಲಿ ನೆನೆದಿದ್ದರಿಂದ ಶೀತವಾಗಿತ್ತು. ನಾನು ಟಿವಿ ನೋಡುತ್ತಾ ಅವರಿಗೆ ತಿನ್ನಲು ಏನಾದರೂ ತರಬೇಕಾ ಎಂದು ಕೇಳಿದೆ. ಅವರು ಮಾತಾಡಲಿಲ್ಲ. ನಾನು ಒಳಗೆ ಹೋಗಿ ನೋಡಿದೆ. ಅವರಿಗೆ ಜ್ವರ ಜಾಸ್ತಿಯಾಗಿತ್ತು. ನಾನು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ಅವರನ್ನು ಆಸ್ಪತ್ರೆಯಲ್ಲಿ ಇರಲು ಹೇಳಿದರು. ಸಾಯಂಕಾಲ ಪರೀಕ್ಷೆ ಮಾಡಿ ಕಳಿಸಿಕೊಡುತ್ತೇನೆ ಎಂದು ಹೇಳಿದರು. ನಾನು ಸರಿ ಎಂದು ಹೇಳಿದೆ. ಸಾಯಂಕಾಲ ಡಾಕ್ಟರ್ ಜ್ವರ ಕಡಿಮೆಯಾಗಿದೆ ಎಂದು ಹೇಳಿದರು. ನಾನು ಅವರನ್ನು ಮನೆಗೆ ಕರೆದುಕೊಂಡು ಬಂದೆ. ಅವರಿಗೆ ಚೆನ್ನಾಗಿ ಆರೈಕೆ ಮಾಡಿದೆ. ಒಂದೆರಡು ದಿನಗಳ ನಂತರ ಅವರು ಹುಷಾರಾದರು. ನಾನು ಅವರನ್ನು ಕಾಳಜಿ ಮಾಡಿದ್ದಕ್ಕೆ ಅವರು ನನಗೆ ದುಡ್ಡು ಕೊಡಲು ಬಂದರು. ನಾನು ದುಡ್ಡು ಬೇಡ ಎಂದೆ. ಅವರು ಒತ್ತಾಯಿಸಿ ನನ್ನ ಜೇಬಿಗೆ ಹಾಕಿದರು. ನನಗೆ ದುಡ್ಡು ಬೇಡ ಎಂದಾಗ ಏನು ಬೇಕು ಎಂದು ಕೇಳಿದರು. ನಾನು ನಗುತ್ತಾ ಬೇರೆ ಏನಾದರೂ ಕೊಡಿ ಎಂದು ಹೇಳಿದೆ. ಅವರಿಗೆ ನನ್ನ ಮಾತು ಅರ್ಥವಾಯಿತು. ಅವರು ಹುಷಾರಿಲ್ಲ, ಇನ್ನೊಂದು ದಿನ ಹೇಳುತ್ತೇನೆ ಎಂದು ಹೇಳಿದರು. ಆಮೇಲೆ ನಾನು ಕೆಲಸ ಮಾಡಿದೆ. ಅವರು ಇಷ್ಟು ವರ್ಷಗಳ ನಂತರ ಹೀಗೆ ಕೆಲಸ ಮಾಡಿದ್ದು ಸಂತೋಷವಾಯಿತು ಎಂದು ಹೇಳಿದರು. ನಾನು ಅಲ್ಲಿ ಇರುವವರೆಗೂ ಆರಾಮವಾಗಿ ಇದ್ದೆ. ಈಗ ನಾನು ಆ ಊರನ್ನು ಬಿಟ್ಟು 8 ವರ್ಷಗಳಾಗಿವೆ. ನಾನು ಮದುವೆ ಮಾಡಿಕೊಂಡು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕೆಲವೊಮ್ಮೆ ಹೋಗಬೇಕು ಎನಿಸುತ್ತದೆ. ನಾನು ಶಿವಮೊಗ್ಗವನ್ನು ಬಿಟ್ಟು ವರ್ಷಗಳೇ ಕಳೆದಿವೆ.
ಈಗ ನನ್ನ ಜೀವನ ನೆಮ್ಮದಿಯಿಂದ ಸಾಗುತ್ತಿದೆ. ಆದರೆ ಮಾಲಿನಿ ಅವರ ನೆನಪುಗಳು ಇನ್ನೂ ಇವೆ. ನಾನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸಂತೋಷದಿಂದ ಇದ್ದೇನೆ. ಆದರೂ ಆ ದಿನಗಳನ್ನು ಮರೆಯಲು ಸಾಧ್ಯವಿಲ್ಲ. ಒಂದು ದಿನ ನನ್ನ ಹಳೆಯ ಗೆಳೆಯ ರವಿ ಸಿಕ್ಕನು. ಅವನು ಮಾಲಿನಿ ಬಗ್ಗೆ ವಿಚಾರಿಸಿದನು. ಅವಳು ಹೇಗಿದ್ದಾಳೆ ಎಂದು ಕೇಳಿದನು. ನಾನು ಅವಳ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಹೇಳಿದೆ. ಅವಳು ಈಗ ಹೇಗಿದ್ದಾಳೆ ಎಂದು ತಿಳಿಯಲು ಕುತೂಹಲವಿತ್ತು. ರವಿ ಅವಳ ಬಗ್ಗೆ ವಿಚಾರಿಸುವುದಾಗಿ ಹೇಳಿದನು. ಕೆಲವು ದಿನಗಳ ನಂತರ ರವಿ ನನಗೆ ಫೋನ್ ಮಾಡಿದನು. ಮಾಲಿನಿ ಆರೋಗ್ಯವಾಗಿದ್ದಾಳೆ ಎಂದು ಹೇಳಿದನು. ಅವಳು ನಿನ್ನ ಬಗ್ಗೆ ಮಾತನಾಡುತ್ತಿದ್ದಳು ಎಂದು ಹೇಳಿದನು. ನನಗೆ ಆಶ್ಚರ್ಯವಾಯಿತು. ಅವಳು ನನ್ನನ್ನು ನೆನಪಿಸಿಕೊಳ್ಳುತ್ತಾಳೆ ಎಂದು ನಾನು ಅಂದುಕೊಂಡಿರಲಿಲ್ಲ. ರವಿ ಅವಳ ವಿಳಾಸವನ್ನು ನನಗೆ ಕೊಟ್ಟನು. ನಾನು ಅವಳನ್ನು ನೋಡಲು ಹೋಗಬೇಕೆಂದು ನಿರ್ಧರಿಸಿದೆ. ನನ್ನ ಹೆಂಡತಿಗೆ ಹೇಳಿ ಶಿವಮೊಗ್ಗಕ್ಕೆ ಹೊರಟೆ. ಅವಳನ್ನು ನೋಡುವ ಆಸೆ ನನ್ನಲ್ಲಿ ಇತ್ತು. ಶಿವಮೊಗ್ಗಕ್ಕೆ ತಲುಪಿದಾಗ ಹಳೆಯ ನೆನಪುಗಳು ಮರುಕಳಿಸಿದವು. ನಾನು ಅವಳ ಮನೆಯ ಕಡೆಗೆ ಹೋದೆ. ನನ್ನ ಹೃದಯ ಬಡಿತ ಜೋರಾಗಿತ್ತು. ಅವಳ ಮನೆಯ ಮುಂದೆ ನಿಂತು ಒಂದು ಕ್ಷಣ ಯೋಚಿಸಿದೆ. ಬಾಗಿಲು ತಟ್ಟಬೇಕೋ ಬೇಡವೋ ಎಂದು ಗೊಂದಲವಾಯಿತು. ಕೊನೆಗೆ ಧೈರ್ಯ ಮಾಡಿ ಬಾಗಿಲು ತಟ್ಟಿದೆ. ಮಾಲಿನಿ ಬಾಗಿಲು ತೆರೆದಳು. ನನ್ನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಅವಳ ಕಣ್ಣುಗಳು ತುಂಬಿ ಬಂದವು. ನಾನು ಅವಳನ್ನು ನೋಡಿ ಸಂತೋಷಪಟ್ಟೆ. ನಾವು ಬಹಳ ಹೊತ್ತು ಮಾತನಾಡಿದೆವು. ಹಳೆಯ ದಿನಗಳನ್ನು ನೆನಪಿಸಿಕೊಂಡೆವು. ಅವಳು ನನ್ನನ್ನು ಮರೆತಿಲ್ಲ ಎಂದು ತಿಳಿದು ನನಗೆ ಖುಷಿಯಾಯಿತು. ಅವಳು ತನ್ನ ಮಗನ ಬಗ್ಗೆ ಹೇಳಿದಳು. ಅವನು ಚೆನ್ನಾಗಿ ಓದುತ್ತಿದ್ದಾನೆ ಎಂದು ಹೇಳಿದಳು. ಅವಳ ಜೀವನ ನೆಮ್ಮದಿಯಿಂದ ಸಾಗುತ್ತಿದೆ ಎಂದು ತಿಳಿದು ಸಮಾಧಾನವಾಯಿತು. ನಾನು ಅವಳ ಮನೆಯಲ್ಲಿ ಊಟ ಮಾಡಿದೆ. ಅವಳು ನನ್ನ ಹೆಂಡತಿ ಮತ್ತು ಮಕ್ಕಳ ಬಗ್ಗೆ ವಿಚಾರಿಸಿದಳು. ನಾನು ಎಲ್ಲ ವಿಷಯಗಳನ್ನು ಅವಳಿಗೆ ಹೇಳಿದೆ. ಸಾಯಂಕಾಲ ನಾನು ಅವಳಿಂದ ಆಯ ಪಡೆದು ಹೊರಟೆ. ಅವಳನ್ನು ಮತ್ತೆ ನೋಡುತ್ತೇನೆ ಎಂದು ಭರವಸೆ ಕೊಟ್ಟೆ. ನನ್ನ ಮನಸ್ಸು ಸಂತೋಷದಿಂದ ಕೂಡಿತ್ತು. ನಾನು ಊರಿಗೆ ವಾಪಸ್ ಬಂದೆ. ನನ್ನ ಹೆಂಡತಿಗೆ ಎಲ್ಲ ವಿಷಯಗಳನ್ನು ಹೇಳಿದೆ. ಅವಳು ಕೂಡ ಸಂತೋಷಪಟ್ಟಳು. ಮಾಲಿನಿ ನನ್ನ ಜೀವನದಲ್ಲಿ ಒಂದು ಸಿಹಿ ನೆನಪು. ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಕತೆಗಾಗಿ ಕಾಯುತ್ತಿರಿ. ಧನ್ಯವಾದಗಳು. ಈ ಕಥೆಯು ಕೇವಲ ಕಾಲ್ಪನಿಕ. ಇದು ಯಾರನ್ನೂ ನೋಯಿಸುವ ಉದ್ದೇಶವನ್ನು ಹೊಂದಿಲ್ಲ. ಇದು ಮನರಂಜನೆಗಾಗಿ ಮಾತ್ರ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಬೇಡಿ. ಇಂತಹ ಮತ್ತಷ್ಟು ರೋಚಕ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.